ಇವತ್ತಿನ ಈ ಕ್ಷಣದಿಂದ ವೃಷಭಾವತಿ ಕೊಳಚೆ ನೀರಿನ ಒಂದು ಬಲವಂತದ ಒಂದು ಯೋಜನೆ ಏನು ಈ ತಾಲೂಕಿನ ಮಣ್ಣಿನ ಮೇಲೆ ಆಗ್ತಾ ಇದೆ, ಆ ಒಂದು ಪ್ರಹಾರ, ಅದರ ವಿರುದ್ಧದ ಹೋರಾಟಕ್ಕೆ ಮಾನಸಿಕವಾಗಿ ಸಿದ್ಧತೆ ಆಗಿತ್ತು. ಇಲ್ಲಿ ತುಂಬೇರಿತಕ್ಕಂಥ ಎಲ್ಲ ಕೆರೆಗಳು ಮಾಗಡಿ ತಾಲೂಕು ಕರೆಯುವಂಥ ಕಾರಣಕ್ಕೋಸ್ಕರ ಇಲ್ಲಿ ವಿಸ್ಮಯ ಆದರೆ ನಮ್ಮ ತಾಲೂಕು ಕೂಡ ವಿಸ್ಮಯ ಆಗ್ತಕ್ಕಂಥದ್ದು ಸಹಜ, ಪ್ರಕೃತಿ ಸಹಜವಾದ್ದು. ಹಾಗಾಗಿ ನಮ್ಮ ತಾಲೂಕನ್ನು ಕೂಡ ಸಂಘಟಿಸಿ ಈ ಒಂದು ಹೋರಾಟದ ಜೊತೆ ಕೈ ಜೋಡಿಸಬೇಕು ಅಂತಕ್ಕಂಥ ಒಂದು ಮುಂದಾಲೋಚನೆ ಇಟ್ಕೊಂಡು ಇವತ್ತಿನಿಂದ ನಾನು ಪಾದಾರ್ಪಣೆ ಮಾಡಿದ್ದೆ. ಮತ್ತು ಬಿದಲೂರು ಗಂಗಮ್ಮ ನಾವು ವರಪ್ರಸಾದದಿಂದ ಹುಟ್ಟಿದಂಥವು. ನಾನು ನಮ್ಮ ತಂದೆ ತಾಯಿಗೆ ಒಂದು 4-5 ವರ್ಷ ಮದುವೆ ಆದಮೇಲೆ ಮಕ್ಕಳಿರಲಿಲ್ಲ. ನನ್ನ ಹಿರಿಮಗ ಬೆಳ್ಳಿ ತೊಟ್ಲು ನಾನು ಹುಟ್ಟಿದೆ ಅನ್ನೋ ಕಾರಣಕ್ಕೆ ನನ್ನ ತಂದೆ ತಾಯಿ ಕೊಟ್ಟಂಥ ಬೆಳ್ಳಿ ತೊಟ್ಲು ಕೂಡ ಈ ಕೆರೆಗೆ ಅರ್ಪಣೆಯಾಗಿದೆ. 5ನೇ ಕ್ಲಾಸು ಹುಡುಗನ ತನಕನೂ ನಾನು 10 ವರ್ಷದ ಹುಡುಗ ಆಗೋ ತನಕ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ. ಇವತ್ತು ಈ ಸುದಿನ ಭಾಳ ವರ್ಷಕ್ಕೆ ನಾನು ನನ್ನ ತಂದೆ ತಾಯಿಯ ಒಂದು ಸ್ಮರಣೆಯಲ್ಲಿ ಈ ಒಂದು ಪುಣ್ಯದ ನೆಲಕ್ಕೆ ಬಂದಿದ್ದೀನಿ. ಅದೊಂದು ನನಗೆ ಸಂತೋಷ ಅನ್ನಿಸ್ತದೆ. ಎಲ್ಲಾದರೂ ಉಂಟು, ಅದ್ಯಾಕೆ ಬೇಕು ಅಂತ ಹೇಳೋಣ. ವೃಷಭಾವತಿ ನೀರು ಅಂತ ಬಳಸೋದೇ ತಪ್ಪು. ನೀವು ವೃಷಭಾವತಿ ಆಗುವುದು ಉಳಿದಿಲ್ಲ, ಅದು ವಿಷಭಾವತಿ. ಅದು ನೀರಾಗಿ ಉಳಿದಿಲ್ಲ, ಅದು ವಿಷವಾಗಿದೆ. ನೀರಿನ ರೂಪದಲ್ಲಿ ವಿಷ ಇದೆ ಅಷ್ಟೇ. ವೃಷಭಾವತಿ ಮತ್ತು ನೀರು ಎರಡನ್ನು ಪದ ಬಳಕೆನೇ ತಪ್ಪು. ಮೀಡಿಯಾಗಳು ಬಳಸಬೇಡಿ ಅದನ್ನ. ವೃಷಭಾವತಿ ಎಲ್ಲಿ ಹುಟ್ಟಿದೆ, ಅದು ಕೊಳಚೆ, ಅದು ತೀರ ಕೊಳಚೆ, ಅದು ಸಹಜತೆ ಕಳ್ಕೊಂಡಿದೆ, ಅದು ಕೊಳಚೆ ಆಗೋಗಿದೆ, ಅದು ಮೂಲ ಸ್ವರೂಪ ಹಾಳು ಮಾಡ್ಕೊಂಡಿದೆ, ಅದು ಜೀವಜಲವಾಗಿ ಉಳಿದಿಲ್ಲ. ಅದು ಇವತ್ತು ಮಾಲಿನ್ಯ ಜಲ ಆಗಿ ಅದು ವಿಷಕಾರಕವಾದಂಥ ಒಂದು ಕಾರ್ಕೋಟಕ ವಿಷಯವಾಗಿ ಇವತ್ತು ಅದು ಪರಿವರ್ತನೆ ಆಗಿದೆ. ಆ ಪದ ಬಳಕೆಯನ್ನೇ ದಯವಿಟ್ಟು ಮೀಡಿಯಾದವರು ತಿದ್ಕೋಬೇಕು. ವೃಷಭಾವತಿ ನದಿ ಪಾತ್ರದಲ್ಲಿ ಕೆಟ್ಟು ಇವತ್ತು ಕೊಳಚೆ ಮೋರಿಯಾಗಿದೆ. ಅದು ಒಂದು ವೃಷಭಾವತಿಯ ನೀರು ಅಂತ ಬಳಸಂಗೇ ಇಲ್ಲ. ಅದು ನೀರು ಅನ್ನೋ ಪದಕ್ಕೆ ಅದು ಅವಮಾನ ಮಾಡಿದಂಗೆ ಅದು ನೀರು ಅಂತ ಅದನ್ನು ಬಳಸಂಗಿಲ್ಲ. ಹಾಗಾಗಿ ಅದಕ್ಕೆ ಬದ್ಧ ವಿರೋಧ ಇದೆ. ಅದನ್ನು ಈ ಕಡೆ ಕೊಡ್ತಕ್ಕಂಥದ್ದು ಬದ್ಧ ವಿರೋಧ. ಅದಕ್ಕೇನು ಬೇರೆ ಸರ್ಕಾರ ಪರ್ಯಾಯ ಮಾರ್ಗಗಳನ್ನ ಮಾಡಿಕೊಳ್ಳಿ. ಪರ್ಯಾಯವಾದಂಥ 101 ಇವೆ. ಈಗ ಒಂದು ಸಮಸ್ಯೆಗೆ 1000 ಕಣ್ಣು, ಒಂದು ನಾಣ್ಣುಡಿ ಇದೆ. ಸಮಸ್ಯೆಗೆ 1000 ಕಣ್ಣು, ಪರಿಹಾರಕ್ಕೆ 1,000,000 ಕಣ್ಣು ಅಂತೇಳಿ ಒಂದು ನಾಣ್ಣುಡಿ ಇದೆ. ಬೇಕಾದಷ್ಟು ಇದೆ ಅದಕ್ಕೆ ಆಲ್ಟರ್ನೇಟಿವ್ ಐಡಿಯಾಸ್. ಆ ಕಡೆಗೆ ಗಮನ ಕೊಡಲಿ. ಅದನ್ನು ತಂದು ಇಲ್ಲಿ ಕೋಟ್ಯಾಂತರ ವರ್ಷದಿಂದ ವಿಕಾಸ ಹೊಂದಿರತಕ್ಕಂಥ ಜೀವ ವೈವಿಧ್ಯಗಳ ಮೇಲೆ ಪ್ರಹಾರ ಮಾಡೋದು ಹೆಂಗೆ? ಇವರಿವರ ಸ್ವಂತ ತೀಟೆಗಳಿಗೆ. ಇವ್ರಿಗೇನೋ ಒಂದಿಷ್ಟು ರಾಜಕಾರಣದಲ್ಲಿ ಯಾರು ಕೂಡ ಸಾಚಾಗಳಾಗಿ ಉಳಿದಿಲ್ಲ. ಯಾವುದೇ ಪಕ್ಷದವರು ಅಧಿಕಾರದಲ್ಲಿರೋರು. ಒಳ್ಳೆ ಕಮಿಷನ್ ಇದೆ. ಈ ಕಾಮಗಾರಿನಲ್ಲಿ 10 ರೂಪಾಯಿನ ಪೈಪ್ನ 100 ರೂಪಾಯಿ ಅಂತ ಬೇಕಾದ್ರೆ ಇವರು ಬಿಲ್ ಮಾಡಿಕೊಂಡು ಅದಕ್ಕೆ ಬಿಲ್ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಇವರಿಗೆ ವಿಪುಲವಾದ ಅವಕಾಶ ಇದೆ ಇಲ್ಲಿ ದುಡ್ಡು ಹೊಡಿಲಿಕ್ಕೆ. ಎದ್ದು ಕಾಣ್ತಾ ಇದೆ ಇವರ ಸ್ವಾರ್ಥಗಳಲ್ಲಿ. ಹಾಗಾಗಿ ನನ್ನ ಬದ್ಧ ವಿರೋಧ ಇದೆ ಅದ್ರ ಬಗ್ಗೆ.